ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಷ್ಟ್ರಂ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ರಿವೈಸ್ ಮಾಡ್ಕೋಬಹುದು, ಡೌನ್ಲೋಡ್ ಮಾಡಿಕೊಂಡು. ನ್ಯೂಸ್ನಲ್ಲಿ ಇರುವಂತಹ ಭಾರತದ ಸಂವಿಧಾನದ ಆರ್ಟಿಕಲ್ಸ್ಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರುವುದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಮಹತ್ವವನ್ನು ಹೊಂದಿದೆ. ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಭಾರತದ ಸಂವಿಧಾನದ ಆರ್ಟಿಕಲ್ 311 ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂದರೆ ಈ ಆರ್ಟಿಕಲ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅವರಿಂದ 311ನೇ ಭಾರತದ ಸಂವಿಧಾನದ ಆರ್ಟಿಕಲ್ನ ಅಡಿಯಲ್ಲಿ 6 ಜನ ಸರ್ಕಾರಿ ನೌಕರರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ಆರ್ಟಿಕಲ್ 311 ಸಂವಿಧಾನದ 311ನೇ ಪರಿಚ್ಛೇದದ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭಾರತದ ಸಂವಿಧಾನದ 311ನೇ ವಿಧಿಯ ಅಡಿಯಲ್ಲಿ ಸರ್ಕಾರಿ ನೌಕರರನ್ನು, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನೌಕರರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಸೊ ಈ ಸರ್ಕಾರಿ ನೌಕರರನ್ನು ವಜಾಗೊಳಿಸುವುದರ ಕುರಿತಾಗಿ, ಅವರನ್ನು ಕೆಲಸದಿಂದ ತೆಗೆದುಹಾಕುವ ಕುರಿತಾಗಿ ಮತ್ತು ಅವರನ್ನು ಡಿಗ್ರೇಡ್ ಮಾಡುವಂತಹ ಅಥವಾ ಡಿಮೋಷನ್ ಮಾಡುವಂತಹ ಮತ್ತು ಈ ಶ್ರೇಣಿಯನ್ನು ಕಡಿಮೆ ಮಾಡುವಂತಹ ಕುರಿತಾದಂತಹ ವಿಚಾರಗಳಿಗೆ ಯಾವ ಒಂದು ಕಾರ್ಯವಿಧಾನವನ್ನು ಫಾಲೋ ಮಾಡಬೇಕು, ಯಾವ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಬೇಕು ಮತ್ತು ಇದರ ಮೂಲಕ ಈ ಸರ್ಕಾರಿ ನೌಕರರ ಒಂದು ಜಾಬ್ ಸೆಕ್ಯುರಿಟಿಯನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡಬಹುದು ಅಂತ ನಮ್ಮ ಸಂವಿಧಾನದ ಆರ್ಟಿಕಲ್ 311 ಅಡಿಯಲ್ಲಿ ಸಾಕಷ್ಟು ಡೀಟೇಲ್ ಆಗಿ ಮೆನ್ಷನ್ ಮಾಡಲಾಗಿದೆ. ಒಂದು ರೀತಿಯಲ್ಲಿ ನೋಡೋದಾದರೆ ನಮ್ಮ ಈ ಸರ್ಕಾರಿ ನೌಕರರನ್ನು ಈ ಅನಿಯಂತ್ರಿತವಾದಂತಹ ಕ್ರಮಗಳಿಂದ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆರ್ಟಿಕಲ್ 311 ಇದೇನಿದೆ ಒಂದು ಶೀಲ್ಡ್ನಂತೆ ಅಥವಾ ಒಂದು ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಅಂತ ನಾವು ಅಬ್ಸರ್ವ್ ಮಾಡಬಹುದು. ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಈ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರನ್ನು ಆರ್ಟಿಕಲ್ 311(1) ಅಡಿಯಲ್ಲಿ ವಜಾಗೊಳಿಸುವುದಕ್ಕೆ ಯಾವುದೇ ಒಂದು ವಿಶೇಷವಾದಂತಹ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ವಜಾಗೊಳಿಸುವಂತಹ ನಿಟ್ಟಿನಲ್ಲಿ ಅಂದರೆ ಸರ್ಕಾರಿ ನೌಕರರನ್ನು ಸಸ್ಪೆಂಡ್ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾಗಿ ರ್ಯಾಂಡಮೈಸ್ ಆಗಿ ಅಥವಾ ಅನಿಯಂತ್ರಿತವಾಗಿ ಆ ಒಂದು ನಿರ್ಧಾರವನ್ನು ಕೈಗೊಳ್ಳಲು ಅವಕಾಶವನ್ನು ಆರ್ಟಿಕಲ್ 311(1) ಮಾಡಿಕೊಡಲಾಗುವುದಿಲ್ಲ. ಅಂದರೆ ಇದು ಒಂದು ರೀತಿ ಈ ಗೌರ್ಮೆಂಟ್ ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಆ ಆರೋಪವನ್ನು ಎದುರಿಸ್ತಾ ಇರುವಂತಹ ಸರ್ಕಾರಿ ಸಿಬ್ಬಂದಿಗೆ ವಿಚಾರಣೆಗೆ ಒಳಪಡಿಸದೆ ಮತ್ತು ಸರಿಯಾದಂತಹ ಒಂದು ಆರೋಪಗಳ ಬಗ್ಗೆ ತಿಳುವಳಿಕೆಯನ್ನು ನೀಡದೆ ಮತ್ತು ಆ ಆರೋಪದ ಕುರಿತಾಗಿ ಆ ವಿಚಾರಣೆಗೆ ಒಳಗಾಗ್ತಾ ಇರುವಂತಹ ಸಿಬ್ಬಂದಿಯ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳದೆ ಯಾವುದೇ ರೀತಿಯಾಗಿ ಈ ಒಂದು ಡಿಗ್ರೇಡೇಷನ್ ಅಥವಾ ಈ ಡಿಮೋಷನ್ಸ್ ಆಗಿರ್ಬೋದು, ವಜಾಗೊಳಿಸುವುದಾಗಿರ್ಬೋದು ಮತ್ತು ಆ ನೌಕರರನ್ನು ತೆಗೆದುಹಾಕುವುದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲು ಅವಕಾಶವನ್ನು ಈ ಆರ್ಟಿಕಲ್ 311(2) ನೀಡಲಾಗುವುದಿಲ್ಲ. ಅಂದರೆ ಸರಿಯಾದಂತಹ ಒಂದು ಅಪಾರ್ಚುನಿಟಿಯನ್ನು ಮತ್ತು ತಮ್ಮ ಒಂದು ಒಪಿನಿಯನ್ಸ್ಗಳನ್ನು ಮತ್ತು ತಮ್ಮ ಒಂದು ಜಸ್ಟಿಫಿಕೇಷನನ್ನು ಮಾಡಿ ಕೊಡುವಂತಹ ಸಮಂಜಸವಾದಂತಹ ಅವಕಾಶಗಳನ್ನು ಈ ಆರ್ಟಿಕಲ್ 311(2) ಮೆನ್ಷನ್ ಮಾಡಲಾಗಿದೆ. ಇನ್ನು ಸರ್ಕಾರಿ ನೌಕರರು ಅಂದರೆ ಯಾವ ಒಂದು ಕ್ಯಾಟಗರಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಈ ಆರ್ಟಿಕಲ್ 311 ಅಡಿಯಲ್ಲಿ ಅಂತ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಈ IAS IPS ಆಲ್ ಇಂಡಿಯಾ ಸರ್ವೀಸಸ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಸಿವಿಲ್ ಸರ್ವೆಂಟ್ಸ್ಗಳಾಗಿರ್ಬೋದು,
ರಾಜ್ಯದ ಈ ನಾಗರಿಕ ಸೇವೆಯಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಆಗಿರಬಹುದು ಮತ್ತು ಈ ಭಾರತದ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಅಥವಾ ಈ ಯೂನಿಯನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಸಿವಿಲ್ ಸರ್ವೆಂಟ್ಸ್ಗಳಾಗಿರಬಹುದು, ಈ ರೀತಿಯಾದಂತಹ ಸರ್ಕಾರಿ ಸಿಬ್ಬಂದಿಗಳಿಗೆ ರಕ್ಷಣೆಯನ್ನು ಈ ಆರ್ಟಿಕಲ್ 311 ಅಡಿಯಲ್ಲಿ ಒದಗಿಸಲಾಗುತ್ತೆ. ಇನ್ ಕೇಸ್ ಆ ಒಂದು ವಿಚಾರಣೆ ಜಸ್ಟಿಫೈ ಆದಂತಹ ಸಂದರ್ಭದಲ್ಲಿ, ಅಂದರೆ ಆ ಆರೋಪ ಕಂಪ್ಲೀಟಾಗಿ ಜಸ್ಟಿಫೈ ಆದಂತಹ ಸಂದರ್ಭದಲ್ಲಿ, ಆ ತಪ್ಪಿತಸ್ಥ ಅಂತ ಕನ್ಫರ್ಮ್ ಆದಂತಹ ಸಂದರ್ಭದಲ್ಲಿ ಮಾತ್ರ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂತೆ ಈ ಆರ್ಟಿಕಲ್ 311 ಒಂದು ಅವಕಾಶವನ್ನು ಒದಗಿಸಿಕೊಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ಕನ್ಸಿಡರ್ ಮಾಡಬೇಕಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ, ಆಲ್ ಓವರ್ ಇಂಡಿಯಾ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದಂತಹ ಸಿಬ್ಬಂದಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರಿಗೆ ಮಾತ್ರ ಈ ಆರ್ಟಿಕಲ್ 311 ಅನ್ವಯಿಸುತ್ತದೆ. ಆದರೆ ಈ ನಮ್ಮ ಈ ಭೂಸೇನೆ, ನೌಕಾಸೇನೆ ಮತ್ತು ವಾಯುಪಡೆಗಳ ಈ ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳಿಗೆ ಮಾತ್ರ ಈ ಆರ್ಟಿಕಲ್ 311 ಡೈರೆಕ್ಟಾಗಿ ಅನ್ವಯಿಸುವುದಿಲ್ಲ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಇದನ್ನು ಎಕ್ಸಾಮ್ಗಳಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಡೀಟೇಲ್ ಆಗಿ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಆರ್ಟಿಕಲ್ 311 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕಳೆದ ಸೆಷನ್ನಲ್ಲಿ ಭಾರತದ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಈ ಭಾರತೀಯ ಜನೌಷಧಿ ಕೇಂದ್ರ ಯೋಜನೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ 2002, ಆಪ್ಷನ್ 2 2008, ಆಪ್ಷನ್ 3 2014 ಅಥವಾ ಆಪ್ಷನ್ 4 2020 ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2008ನೇ ಇಸವಿಯಲ್ಲಿ ಈ ಭಾರತೀಯ ಜನೌಷಧಿ ಪರಿಯೋಜನಾ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಈ ಭಾರತೀಯ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮ್ಮ ಈ ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯದ ಅಡಿಯಲ್ಲಿ, ಕೇಂದ್ರ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಮಾನಿಟರಿಂಗ್ನಲ್ಲಿ 2008ನೇ ಇಸವಿ ನವೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಅಂಡರ್ ದ ಪ್ರೋಗ್ರಾಮ್ ಆಫ್ ಪ್ರಧಾನಮಂತ್ರಿ ಜನೌಷಧಿ ಪರಿಯೋಜನಾ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಜನೌಷಧಿ ಕೇಂದ್ರಗಳು ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಈ ಬ್ರ್ಯಾಂಡೆಡ್ ಔಷಧಿಗಳಿಗೆ ಇಕ್ವಿವೆಲೆಂಟ್ ಆದಂತಹ, ಅದಕ್ಕೆ ಸಮವಾದಂತಹ ಒಂದು ಕ್ವಾಲಿಟಿ ಮತ್ತು ಎಫೆಕ್ಟಿವ್ನೆಸ್ಸನ್ನು ಹೊಂದಿರುವಂತಹ ಅಥವಾ ಈ ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಹೊಂದಿರುವಂತಹ ಈ ಜೆನೆರಿಕ್ ಔಷಧಗಳನ್ನು ಬಡ ಜನರಿಗೆ ಅಥವಾ ಭಾರತದಾದ್ಯಂತ ಎಲ್ಲ ಜನರಿಗೂ ಕೂಡ ಕೈಗೆಟುಕುವಂತಹ ಕಡಿಮೆ ದರದಲ್ಲಿ ಈ ಒಂದು ಗುಣಮಟ್ಟದ ಔಷಧವನ್ನು ಒದಗಿಸುವಂತಹ ಅಥವಾ ಜೆನೆರಿಕ್ ಔಷಧವನ್ನು ಒದಗಿಸುವಂತಹ ಒಂದು ಔಷಧ ಕೇಂದ್ರಗಳನ್ನು ಭಾರತೀಯ ಜನೌಷಧಿ ಕೇಂದ್ರ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 2008ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಒಂದು ಸ್ಥಾಪನೆಯನ್ನು ಪ್ರಾರಂಭಿಸಲಾಗಿತ್ತು. ಅಂಡರ್ ದ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ ಫಾರ್ಮಾಸ್ಯೂಟಿಕಲ್ ಅನ್ನುವ ಈ ಹೆಸರಿನ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ. ಇದರ ಮೂಲಕ ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ಗಳನ್ನು ಅಥವಾ ಅವರ ಜೇಬಿನಿಂದ ಹೊರಗಿನ ವೆಚ್ಚವನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಹೊಂದಿವೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ 2008 ಈಸ್ ರೈಟ್ ಆನ್ಸರ್. ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲೇನು ನೆಗೆಟಿವ್ ಆನ್ಸರ್ಗಳಿಗೆ ಅಥವಾ ರಾಂಗ್ ಆನ್ಸರ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ಗಳೇನೂ ಇರೋದಿಲ್ಲ. ಸೊ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಭಾರತದಲ್ಲಿ ಈ ಫೋರೆನ್ಸಿಕ್ ಟೆಕ್ನಾಲಜಿ ಅಥವಾ ಅಪರಾಧ ಪತ್ತೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ನಾಫೀಸ್ ಅನ್ನುವ
ಈ ಒಂದು ತಂತ್ರಜ್ಞಾನ ಸಾಕಷ್ಟು ನ್ಯೂಸ್ನಲ್ಲಿತ್ತು, NAFIS ಅಂತ. ಸೊ ಈ ನಾಫೀಸ್ ಅಂದರೆ ಏನು ಅಂತ ಇದರ ಫುಲ್ ಫಾರ್ಮನ್ನು ಇಲ್ಲಿ ನೀಡಲಾಗಿದೆ. ನ್ಯಾಷನಲ್ ಆಟೋಮೇಟೆಡ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂತ ಇದರ ಫುಲ್ ಫಾರ್ಮನ್ನು ನೀಡಲಾಗಿದೆ. ಪ್ರಶ್ನೆ ಏನು ಅಂತಂದರೆ, ಈ ನಾಫೀಸ್ನ ಫುಲ್ ಫಾರ್ಮ್ ಏನಿದೆ, ಇದು ವಿಸ್ತೃತ ರೂಪ ಏನಿದೆ, ಇದು ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕು. ಆಪ್ಷನ್ ಎ ಟ್ರೂ ಅಥವಾ ಸರಿ, ಆಪ್ಷನ್ ಬಿ ಫಾಲ್ಸ್ ಅಥವಾ ತಪ್ಪು ಅಂತ. ನಿಮ್ಮ ಉತ್ತರ ಏನು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಈ ಪೋಬಿಟೋರಾ ಅನ್ನುವ ಅಸ್ಸಾಂನಲ್ಲಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಈ ಕಾಡಾನೆ ಒಂದು ಮಾವುತನನ್ನು ತುಳಿದು ಕೊಂದಿದೆ ಅಂತ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಅಸ್ಸಾಂನಲ್ಲಿರುವಂತಹ ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಒಂದು ಕಡೆ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳ ಪಟ್ಟಿಯನ್ನು, ಮತ್ತೊಂದು ಕಡೆ ಈ ರಾಜ್ಯಗಳ ಹೆಸರುಗಳನ್ನು ಮ್ಯಾಚ್ ದ ಫಾಲೋವಿಂಗ್ಸ್ ಅಥವಾ ಹೊಂದಿಸಿ ಬರೆಯಿರಿ ಅಂತ ಕೇಳಬಹುದು ಎಕ್ಸಾಮ್ನಲ್ಲಿ. ಸೊ ಹೀಗಾಗಿ ನ್ಯೂಸ್ನಲ್ಲಿ ಬರ್ತಾ ಇರುವಂತಹ ಈ ವನ್ಯಜೀವಿ ಅಭಯಾರಣ್ಯಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ಗಳಾಗಿರ್ಬೋದು, ಆಯಾ ರಾಜ್ಯಗಳಿಗೆ ಲೊಕೇಶನ್ನಲ್ಲಿ ಇರುವಂತಹ ಈ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರುವುದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 1987ರವರೆಗೆ ಮೀಸಲು ಅರಣ್ಯ ಪ್ರದೇಶವಾಗಿದ್ದಂತಹ ಈ ಪೋಬಿಟೋರಾ ರಿಸರ್ವ್ ಫಾರೆಸ್ಟನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯ ಅಂತ 1987ನೇ ಇಸವಿಯಲ್ಲಿ ಘೋಷಣೆ ಮಾಡಲಾಗುತ್ತೆ ಸರ್ಕಾರದಿಂದ. ಅಸ್ಸಾಂನ ಗುವಾಹತಿಯಲ್ಲಿ ಇರುವಂತಹ ಈ ಮೊರೆಗಾಂವ್ ಜಿಲ್ಲೆಯಲ್ಲಿ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತಂದರೆ ಅಸ್ಸಾಂ ಅಂತ ಕ್ಲಿಯರ್ ಆಗಿ ನೀವು ಆನ್ಸರ್ ಮಾಡ್ಬೋದು. ಈ ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡದಲ್ಲಿ ಲೊಕೇಟ್ ಆಗಿರುವಂತಹ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಪ್ರಸಿದ್ಧವಾದಂತಹ ಈ ಒಂದು ಕೊಂಬಿನ ಗೆಂಡಾಮೃಗಗಳ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತಹ ಅಥವಾ ಕಡಿಮೆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಸೊ ಅಳಿವಿನಂಚಿನಲ್ಲಿರುವಂತಹ ಈ ಒಂದು ಕೊಂಬಿನ ಗೆಂಡಾಮೃಗಗಳ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು ಅಂತಂದರೆ ಅಸ್ಸಾಂನಲ್ಲಿರುವಂತಹ ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಕೊಂಬಿನ ಗೆಂಡಾಮೃಗಗಳನ್ನು ಹೊರತುಪಡಿಸಿ ಚಿರತೆಗಳು, ಕಾಡು ಹಂದಿ, ಬಾರ್ಕಿಂಗ್ ಜಿಂಕೆ ಅಥವಾ ಬಾರ್ಕಿಂಗ್ ಡೀರ್ ಆಗಿರಬಹುದು, ಕಾಡೆಮ್ಮೆ, ಈ ರೀತಿಯಾದಂತಹ ಪ್ರಾಣಿ ಸಂಕುಲವನ್ನು ಈ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಹೊಂದಿದೆ. ಇನ್ನು ಈ ಪಕ್ಷಿಗಳ ಒಂದು ಪ್ರಭೇದಗಳನ್ನು ಅಬ್ಸರ್ವ್ ಮಾಡೋದಾದರೆ ಈ ಪೈಡ್ ಹಾರ್ನ್ಬಿಲ್ ಆಗಿರಬಹುದು, ಓಸ್ಟ್ರೇ ಆಗಿರ್ಬೋದು, ಹಿಲ್ ಮೈನಾ ಆಗಿರ್ಬೋದು, ಕಲೀಜ್ ಫೆಸೆಂಗ್ ಆಗಿರ್ಬೋದು, ಈ ರೀತಿಯಾಗಿ 375ಕ್ಕೂ ಹೆಚ್ಚು ಜಾತಿಯ ಮೈಗ್ರೇಟರಿ ಮತ್ತು ಇಂಡಿಜಿನಿಯಸ್ ಅಥವಾ ಸ್ಥಳೀಯ ಹಕ್ಕಿಗಳನ್ನು ಕೂಡ ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಈ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯವನ್ನು ಹೊರತುಪಡಿಸಿ ಅಸ್ಸಾಂನಲ್ಲಿ ಇರುವಂತಹ ಇತರ ಪ್ರಮುಖ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಯಾವುವು ಅಂತಂದರೆ ಅಮ್ಚಾಂಗ್, ಬರೇಲ್, ಬೇಜಾಂಗ್ ಬೋರ್ಜಾನ್, ಬುರಾಚಪೋರಿ, ಈಸ್ಟ್ ಖರ್ಬಿ ಆಂಗ್ಲಾಂಗ್, ದಿಹಿಂಗ್ ಪಟ್ಕಾಯ್ ಆಗಿರ್ಬೋದು, ಹೊಲಂಗ್ಪುರ್ ಗಿಬಾನ್ ಆಗಿರ್ಬೋದು, ಲಾವೋ ಖ್ವಾ ಆಗಿರ್ಬೋದು, ಮರಾತ್ ಲೋಂಗ್ರಿ ಆಗಿರ್ಬೋದು, ನಂಬೋರ್ ಆಗಿರ್ಬೋದು, ಈ ನಾರ್ತ್ ಕರ್ಬಿ ಆಂಗ್ಲಾಂಗ್ ಆಗಿರ್ಬೋದು, ಪೋಬಿಟೋರಾ, ಪಾನಿ ದಿಹಿಂಗ್ ಅಂತ, ಸೋನೆ ರೂಪಾಯಿ ಆಗಿರ್ಬೋದು. ಅಷ್ಟೇ ಅಲ್ಲದೆ ಈ ಜೀವಗೋಳ ಮೀಸಲು ಪ್ರದೇಶವನ್ನು ಕೂಡ ಈ ಅಸ್ಸಾಂನಲ್ಲಿ ಅಬ್ಸರ್ವ್ ಮಾಡ್ಬೋದು. ದಿಬ್ರು ಶಿಖಾವಾ ಬಯೋಸ್ಫಿಯರ್ ರಿಸರ್ವನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾದಂತಹ ಸಂರಕ್ಷಿತ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದಂತೆ ಅಸ್ಸಾಂನಲ್ಲಿ ಸುಮಾರು 7 ರಾಷ್ಟ್ರೀಯ ಉದ್ಯಾನವನಗಳನ್ನು, ನ್ಯಾಷನಲ್ ಪಾರ್ಕ್ಸ್ಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಮಾನಸ್, ಒರಾಂಗ್, ನಮೇರಿ, ಕಾಜಿರಂಗ, ದಿಬ್ರು ಶಿಖಾವಾ ಮತ್ತು 2021ರಲ್ಲಿ ಗುರುತಿಸಲಾದಂತಹ ದಿಹಿಂಗ್ ಪಟ್ಕಾಯ್ ಮತ್ತು ರೈಮೋನಾ ಅನ್ನುವ ಈ 7 ಪ್ರಮುಖ
ನ್ಯಾಷನಲ್ ಪಾರ್ಕ್ಸ್ಗಳನ್ನು ನಾವು ಅಸ್ಸಾಂನಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಮಾನಸ್, ಒರ್ಯಾಂಗ್, ನೊಮೇರಿ, ಕಾಜಿರಂಗ, ದಿಬ್ರು ಶಿಖಾವಾ, ದಿಹಿಂಗ್ ಪಟ್ಕಾಯ್ ಮತ್ತು ರಾಯ್ಮೋನಾ ಅಂತ. ಸೊ ರಾಯ್ಮೋನಾನ ಕೂಡ 2021ರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಲಾಗಿದೆ. ಸೊ ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಅಸ್ಸಾಂ ಹೊಂದಿದೆ. ಸೊ ಇತ್ತೀಚೆಗೆ ಈ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಡಾನೆಯೊಂದು ಮಾವುತನನ್ನು ತುಳಿದು ಕೊಂದಿದೆ ಅಂತ ನ್ಯೂಸ್ನಲ್ಲಿ ಬಂದಿದ್ದರಿಂದ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಆರ್ಟಿಕಲ್ ಬ್ರಾಹ್ಮಣಿ ನದಿಯ ಬಗ್ಗೆ ಇದ್ದು, ಒಡಿಶಾದಲ್ಲಿ ಹರಿಯುವಂತಹ ಪ್ರಮುಖ ನದಿಯಾದಂತಹ ಬ್ರಾಹ್ಮಣಿ ನದಿಯ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿಯುತ್ತಿರುವ ಕಾರಣಕ್ಕಾಗಿ ಈ ಒಡಿಶಾದ ರೂರ್ಕೆಲಾ ನಗರದ ತಗ್ಗು ಪ್ರದೇಶದಲ್ಲಿನ ನಿವಾಸಿಗಳು ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಬ್ರಾಹ್ಮಣಿ ನದಿ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಬ್ರಾಹ್ಮಣಿ ನದಿ ಎಲ್ಲಿ ಹರಿಯುತ್ತೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಒಡಿಶಾ ಅಂತ ಆಗುತ್ತೆ. ಒಡಿಶಾದಲ್ಲಿ ಹರಿಯುವಂತಹ ಮಹಾನದಿ ಮತ್ತು ಬೈತಾರಿಣಿ ನದಿಯ ಪ್ಯಾರಲಲ್ ಆಗಿ ಅಥವಾ ಸಮಾಂತರವಾಗಿ, ಇದು ಬೈತರಣಿ ನದಿ, ಮಹಾನದಿ ಮತ್ತು ಬೈತರಣಿ ನದಿಗೆ ಸಮಾಂತರವಾಗಿ ಹರಿಯುವಂತಹ, ಬಂಗಾಳ ಕೊಲ್ಲಿಯಲ್ಲಿ ವಿಲೀನವಾಗುವಂತೆ ಹರಿಯುವಂತಹ ಒಂದು ಪ್ರಮುಖ ನದಿ, ಒಡಿಶಾದ ಪ್ರಮುಖ ನದಿ ಬ್ರಾಹ್ಮಣಿ ನದಿ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಬ್ರಾಹ್ಮಣಿ ನದಿ ಬೇ ಆಫ್ ಬೆಂಗಾಲ್ಗೆ ಸೇರುವಂತಹ, ಪೂರ್ವಾಭಿಮುಖವಾಗಿ ಹರಿಯುವಂತಹ ಒಂದು ನದಿ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಒಡಿಶಾದ ಈ ರೂರ್ಕೆಲಾದಲ್ಲಿ 2 ಪ್ರಮುಖವಾದಂತಹ ನದಿಗಳು ಸಂಗಮಿಸುವುದರ ಮೂಲಕ, ಸಂಖಾ ಮತ್ತು ದಕ್ಷಿಣ ಕೋಯಲ್ ಅನ್ನುವ ಈ 2 ನದಿಗಳು ಒಡಿಶಾದಲ್ಲಿ ಸಂಗಮಿಸುವುದರ ಮೂಲಕ ಈ ರೂರ್ಕೆಲಾ ಬಳಿ ಬ್ರಾಹ್ಮಣಿ ನದಿ ರೂಪುಗೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಸಂಖ ಮತ್ತು ದಕ್ಷಿಣ ಕೋಯ್ಲಾ ಅನ್ನುವ ಈ 2 ನದಿಗಳು ಸಂಗಮಿಸುವುದರ ಮೂಲಕ ಈ ಬ್ರಾಹ್ಮಣಿ ನದಿ ಏನಾಗುತ್ತೆ, ಬ್ರಾಹ್ಮಣಿ ರಿವರ್ ರೂಪುಗೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಸಂಖ ನದಿ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಪ್ರದೇಶ ಅಥವಾ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳಾಗಿವೆ. ಸೊ ಈ ನದಿಗಳು ಒಂದುಗೂಡುವುದರೊಂದಿಗೆ ಬ್ರಾಹ್ಮಣಿ ನದಿ ರೂಪ ತಾಳುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಡಿಶಾದ ಒಂದು ಪ್ರಮುಖವಾದಂತಹ ನದಿ ಬ್ರಾಹ್ಮಣಿ ನದಿ ಅಂತ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬಂಗಾಳ ಕೊಲ್ಲಿಯಲ್ಲಿ ವಿಲೀನವಾಗುವವರೆಗೆ ಸುಮಾರು 799 ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸುವಂತಹ ಬ್ರಾಹ್ಮಣಿ ನದಿ ಮೆಜಾರಿಟಿಯ ಒಂದು ಡಿಸ್ಟೆನ್ಸನ್ನು, ಸುಮಾರು 541 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸನ್ನು ಒಡಿಶಾದಲ್ಲಿ ಕವರ್ ಮಾಡುತ್ತೆ. ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ರಾಜ್ಯಗಳ ಮೂಲಕ ಜಲಾನಯನ ಪ್ರದೇಶವನ್ನು ಸೃಷ್ಟಿಸುವಂತಹ ಈ ಬ್ರಾಹ್ಮಣಿ ನದಿ ಒಟ್ಟು 39,033 ಚದರ ಕಿಲೋಮೀಟರ್ಗಳಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಮುಂದೆ ಈ ಒಡಿಶಾದ ಪಾಲ್ಮಿರಾಸ್ ಅನ್ನುವ ಪಾಯಿಂಟ್ನ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಪ್ರಮುಖ ನದಿಗಳನ್ನು ನೋಡೋದಾದರೆ ಸಂಖಾ, ಟಿಕ್ರಾ ಮತ್ತು ಕರೋ ಅನ್ನುವ ಪ್ರಮುಖ ನದಿಗಳನ್ನು ಈ ಬ್ರಾಹ್ಮಣಿ ನದಿ ಉಪನದಿಗಳನ್ನಾಗಿ, ಟ್ರಿಬ್ಯೂಟರಿಗಳನ್ನಾಗಿ ಹೊಂದಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬರುವಂತಹ 2 ಪ್ರಮುಖ ನದಿಗಳಾದಂತಹ ಸಂಖಾ ಮತ್ತು ದಕ್ಷಿಣ ಕೋಯ್ಲಾ ಅನ್ನುವ ಈ 2 ನದಿಗಳ ಸಂಗಮದೊಂದಿಗೆ ಈ ಬ್ರಾಹ್ಮಣಿ ನದಿ ಏನಾಗುತ್ತೆ, ರೂಪುಗೊಳ್ಳುತ್ತೆ. ಬ್ರಾಹ್ಮಣಿ ನದಿ ಒಡಿಶಾದಲ್ಲಿ ಹರಿಯುವುದರ ಮೂಲಕ ಸುಮಾರು 799 ಕಿಲೋಮೀಟರ್ಗಳು ಹರಿಯುವುದರ ಮೂಲಕ ಬೇ ಆಫ್ ಬೆಂಗಾಲ್ನಲ್ಲಿ ವಿಲೀನವಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದಕ್ಕೆ ಪ್ಯಾರಲಲ್ ಆಗಿ ಈ ಬೈತಾರಿಣಿ ಮತ್ತು ಮಹಾನದಿಗಳನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಡಿಶಾದ ಪ್ರಮುಖ ನದಿ ಮಹಾನದಿ ಅಂತ ಗುರುತಿಸ್ತೇವೆ. ಈ ಹೀರಾಕುಡ್ ರಿಸರ್ವಾಯರ್ ಅಥವಾ ಹೀರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ನಾವೆಲ್ಲ ಓದಿರ್ತೇವೆ. ಸೊ ಈ ಮಹಾನದಿಗೆ ಪ್ಯಾರಲಲ್ ಆಗಿ ಹರಿಯುವಂತಹ ಒಡಿಶಾದ ಇನ್ನೊಂದು ಪ್ರಮುಖ ನದಿ ಯಾವುದು ಅಂತಂದರೆ ಬ್ರಾಹ್ಮಣಿ ನದಿ ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ ಈ ಭಗತ್ ಬುಡಕಟ್ಟು ಸಮುದಾಯಕ್ಕೆ ಕುರಿತಾದಂತಹ ಒಂದು ಮಾಹಿತಿಯಾಗಿದೆ. ಎಕ್ಸಾಮ್ಗಳಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೇಳ್ಬೋದು. ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಟ್ರೈಬ್ಸ್ಗಳ ಬಗ್ಗೆ ಅಥವಾ ಬುಡಕಟ್ಟು ಸಮುದಾಯಗಳ ಬಗ್ಗೆ ಮತ್ತು ಆ ಜನರು ವಾಸಿಸ್ತಾ ಇರುವಂತಹ ರಾಜ್ಯಗಳ ಬಗ್ಗೆ ಕೂಡ ಮ್ಯಾಚ್ ದ ಫಾಲೋವಿಂಗ್ಸ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಹೀಗಾಗಿ ಸುದ್ದಿಯಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ಭಗತ್ ಬುಡಕಟ್ಟು ಸಮುದಾಯ ಯಾಕೆ ನ್ಯೂಸ್ನಲ್ಲಿದೆ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಣ. 1975-76ನೇ ಇಸವಿಯಲ್ಲಿ ಒಡಿಶಾದಿಂದ ಈ ಭಗತ್ ಬುಡಕಟ್ಟು ಸಮುದಾಯದವರು ಆಂಧ್ರ ಪ್ರದೇಶಕ್ಕೆ ಬಂದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಪ್ರಸಿದ್ಧ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಥವಾ ಜಲ ವಿದ್ಯುತ್ ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಥವಾ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ. ಕೂಲಿ ಆಳಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಈ ಲೋವರ್ ಸಿಲೆರೋ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಒಂದು ಕಾಂಟ್ರಿಬ್ಯೂಷನನ್ನು ಅಥವಾ ಕೊಡುಗೆಯನ್ನು ನೀಡ್ತಾರೆ. ಈಗ 50 ವರ್ಷಗಳಾದರೂ ಕೂಡ 50 ವರ್ಷಗಳಾದರೂ ಕೂಡ ಈ ಒಡಿಶಾದಿಂದ ಬಂದಂತಹ ಆಂಧ್ರ ಪ್ರದೇಶದಲ್ಲಿ ವಾಸಿಯಾಗಿರುವಂತಹ ಈ ಭಗತ್ ಬುಡಕಟ್ಟು ಸಮುದಾಯದವರಿಗೆ ಯಾವುದೇ ರೀತಿಯಾಗಿ ವಿದ್ಯುತ್ತಿನ ಸಂಪರ್ಕವನ್ನು ಒದಗಿಸಲಾಗಿಲ್ಲ. ಈಗಲೂ ಕೂಡ ಹೈಡ್ರೋ ಎಲೆಕ್ಟ್ರಿಕ್ ಅಥವಾ ಈ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಭಗತ್ ಬುಡಕಟ್ಟು ಸಮುದಾಯದವರು ಈಗಲೂ ಸಹ 50 ವರ್ಷಗಳ ನಂತರವೂ ಸಹ ಕತ್ತಲೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಭಗತ್ ಬುಡಕಟ್ಟು ಸಮುದಾಯದವರ ಕುರಿತಾಗಿ ನ್ಯೂಸ್ನಲ್ಲಿ ಬಂದಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ನೀವೆಲ್ಲ ಈ ಹಿಸ್ಟ್ರಿಯಲ್ಲಿ ಬುಡಕಟ್ಟು ಸಮುದಾಯಗಳ ದಂಗೆಗಳ ಬಗ್ಗೆ ಓದ್ತಾ ಇರಬೇಕಾದ್ರೆ ಈ ತಾನಾ ಭಗತ್ ಆಗಿರ್ಬೋದು, ಜಾತ್ರಾ ಭಗತ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಹೆಸರುಗಳನ್ನು ಕೇಳಿರಬಹುದು. ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಈ ಭಗತ್ ಸಮುದಾಯದವರ ಐತಿಹಾಸಿಕ ಮೂಲವನ್ನು ನಿಷ್ಠಾವಂತ ಯೋಧರು ಅಥವಾ ಭಕ್ತರು ಅಂತ ಕೂಡ ಅಬ್ಸರ್ವ್ ಮಾಡಲಾಗುತ್ತೆ. ಸ್ಥಳೀಯವಾಗಿ ಇವರನ್ನು ಭಗತ್, ಬಾಗೋಡಿ, ಬೋಗಡ್, ಭಕ್ತ್ ಅಂತ ಕೂಡ ಈ ಬುಡಕಟ್ಟು ಸಮುದಾಯದವರನ್ನು ಗುರುತಿಸಲಾಗುತ್ತೆ. ಸದ್ಯಕ್ಕೆ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇರುವಂತಹ ಈ ಭಗತ್ ಬುಡಕಟ್ಟು ಸಮುದಾಯದವರು ಈ 1975-76ನೇ ಇಸವಿಯಲ್ಲಿ ಸ್ಥಾಪನೆಯಾದಂತಹ ಲೋವರ್ ಸಿಲೆರೋ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯಲ್ಲಿ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ವಿಶಾಖಪಟ್ಟಣಂನ ಸಮೀಪದಲ್ಲಿ ಈ ಲೋವರ್ ಸಿಲೆರೋ ಪ್ರಾಜೆಕ್ಟ್ನ ನಿರ್ಮಾಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ನ್ಯೂಸ್ನಲ್ಲಿರುವಂತಹ ಈ ಲೋವರ್ ಸಿಲೆರೋ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಆಂಧ್ರ ಪ್ರದೇಶ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಭಗತ್ ಬುಡಕಟ್ಟು ಸಮುದಾಯದವರನ್ನು ಕೂಡ ನಾವು ಕ್ಲಿಯರಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವರು ವಾಸಿಸುವಂತಹ ಸ್ಥಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಟ್ ಮಾಡಿ ಇಟ್ಕೊಳ್ಳಿ. ಭಗತ್ ಬುಡಕಟ್ಟು ಸಮುದಾಯ ಒಡಿಶಾ ಮತ್ತು ಆಂಧ್ರ ಪ್ರದೇಶ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ರಿವಿಷನ್ ಪ್ರಶ್ನೆಗಳನ್ನು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 311ರ ಅಡಿಯಲ್ಲಿ, ಆರ್ಟಿಕಲ್ 311ರ ವಿಧಿಯ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಈ ಕೆಳಗಿನ ಯಾವ ಒಂದು ವಿಷಯವನ್ನು ಖಾತ್ರಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಹಕ್ಕನ್ನು ಸರ್ಕಾರಿ ನೌಕರರಿಗೆ ನೀಡಲಾಗಿದೆ ಅಂತ ಇದೆ. ಆಪ್ಷನ್ ಬಿ, ಸರ್ಕಾರಿ ನೌಕರರನ್ನು ಅನಿಯಂತ್ರಿತ ವಜಾ ವಿರುದ್ಧ ರಕ್ಷಣೆ ಮಾಡುತ್ತದೆ, ಆರ್ಟಿಕಲ್ 311 ಅಂತ ಇದೆ. ಆಪ್ಷನ್ ಸಿ, ಯೂನಿಯನ್ ಅಥವಾ ಒಕ್ಕೂಟವನ್ನು ರಚಿಸುವಂತಹ ಹಕ್ಕನ್ನು ಒದಗಿಸುತ್ತದೆ ಅಂತ ಇದೆ. ಆಪ್ಷನ್ ಡಿ, ವಾಕ್ ಸ್ವಾತಂತ್ರ್ಯವನ್ನು ಈ ಆರ್ಟಿಕಲ್ 311ರ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ ಅಂತ ಆಪ್ಷನ್ಸನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಭಾರತದ ಸಂವಿಧಾನದ ಆರ್ಟಿಕಲ್ 311ರ ಅಡಿಯಲ್ಲಿ ಅನಿಯಂತ್ರಿತ ವಜಾ ವಿರುದ್ಧ ಸರ್ಕಾರಿ ನೌಕರರನ್ನು ರಕ್ಷಣೆ ಮಾಡುತ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್.
ಭಾರತದ ಈ ಯೂನಿಯನ್ ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಸೇವೆಯನ್ನು ಗೈತಾ ಇರುವಂತಹ ಸರ್ಕಾರಿ ನೌಕರರ ವಿರುದ್ಧ ಒಂದು ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುವಂತಹ ಅಥವಾ ನೌಕರರ ಪರವಾಗಿ ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುವಂತಹ ಒಂದು ಆರ್ಟಿಕಲ್ ಯಾವುದು ಅಂತಂದರೆ ಆರ್ಟಿಕಲ್ 311 ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ 311 ಅಡಿಯಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರನ ವಿರುದ್ಧ ಅವರ ಮೇಲೆ ಯಾವುದೇ ಆರೋಪವನ್ನು ಮಾಡಿ ಅನಿಯಂತ್ರಿತವಾಗಿ ಅವರನ್ನು ವಜಾಗೊಳಿಸುವುದಾಗಿರ್ಬೋದು, ಅಂದರೆ ಸಸ್ಪೆಂಡ್ ಮಾಡುವುದಾಗಿರ್ಬೋದು, ಅವರನ್ನು ಈ ತೆಗೆದು ಹಾಕುವುದಾಗಿರ್ಬೋದು ಕೆಲಸದಿಂದ, ಮತ್ತು ತಮ್ಮ ಕಾರ್ಯದಲ್ಲಿ ಶ್ರೇಣಿಯನ್ನು ಕಡಿಮೆ ಮಾಡುವುದು ಅಥವಾ ಡಿಮೋಷನ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಒಂದು ವಿಶೇಷವಾದಂತಹ ಪ್ರೊವಿಷನನ್ನು ನೀಡಲಾಗಿದೆ. ಒಂದು ಕ್ರಮಬದ್ಧವಾದಂತಹ ಪ್ರೊಸೀಜರ್ಸ್ಗಳನ್ನು, ಕಾರ್ಯವಿಧಾನಗಳನ್ನು ಆರ್ಟಿಕಲ್ 311ರಲ್ಲಿ ಒದಗಿಸಲಾಗಿದೆ. ಸೊ ಇದರ ಮೂಲಕ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರಿಗೆ ಒಂದು ಜಾಬ್ ಸೆಕ್ಯುರಿಟಿಯನ್ನು ಒದಗಿಸಲಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಆರ್ಟಿಕಲ್ 311 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಪೋಬಿತೋರಾ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ ಸಿ ಮೇಘಾಲಯ ಅಥವಾ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಅಸ್ಸಾಂನಲ್ಲಿ ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿ ಅಸ್ಸಾಂನ ಗುವಾಹತಿ ಪಕ್ಕದಲ್ಲಿರುವಂತಹ ಮೋರಿಗಾಂವ್ ಜಿಲ್ಲೆಯಲ್ಲಿ ಈ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ ಎನ್ನುವುದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ನಮ್ಮ ಭಾರತದ ಪ್ರಸಿದ್ಧವಾದಂತಹ ಒಂದು ಕೊಂಬಿನ ಗೆಂಡಾಮೃಗಗಳ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು ಅಂತಂದರೆ ಅಸ್ಸಾಂನ ಪೋಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ನೆನ್ಪಿಟ್ಕೋಬೇಕು. ಇತ್ತೀಚೆಗೆ ಈ ಅಭಯಾರಣ್ಯದಲ್ಲಿ ಮಾವುತನನ್ನು ಕಾಡಾನೆಯೊಂದು ತುಳಿದು ಕೊಂದಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಬ್ರಾಹ್ಮಣಿ ನದಿಯು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆ ಇದೆ. ಬ್ರಾಹ್ಮಣಿ ನದಿಯ ಬಗ್ಗೆ ಪ್ರಶ್ನೆ ಇದೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಒಡಿಶಾದಲ್ಲಿ ಹರಿಯುವುದರ ಮೂಲಕ ಬ್ರಾಹ್ಮಣಿ ನದಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ಸಂಖ ಮತ್ತು ದಕ್ಷಿಣ ಕೋಯಲ್ ಅನ್ನುವ ಈ ಎರಡು ನದಿಗಳ ಸಂಗಮದಿಂದ ರೂಪುಗೊಳ್ಳುವಂತಹ ನದಿ ಬ್ರಾಹ್ಮಣಿ ನದಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಒಡಿಶಾದ ಪ್ರಮುಖ ನದಿಯಾದಂತಹ ಮಹಾನದಿಯ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಹರಿಯುವಂತಹ ಬ್ರಾಹ್ಮಣಿ ನದಿ ಒಡಿಶಾದ ಒಂದು ಪ್ರಮುಖವಾದಂತಹ ನದಿ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸುಮಾರು 799 ಕಿಲೋಮೀಟರ್ಗಳಷ್ಟು ದೂರವನ್ನು ಈ ಬ್ರಾಹ್ಮಣಿ ನದಿ ಹರಿಯುತ್ತದೆ ಅಥವಾ ಕ್ರಮಿಸುತ್ತದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಗತ್ ಬುಡಕಟ್ಟು ಸಮುದಾಯದವರು ವಾಸಿಸ್ತಾರೆ ಪ್ರಿಡಾಮಿನೆಂಟ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಂಧ್ರ ಪ್ರದೇಶ್, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಮಧ್ಯಪ್ರದೇಶ್ ಅಥವಾ ಆಪ್ಷನ್ 4 ಬಿಹಾರ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಭಾರತದ ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಗತ್ ಬುಡಕಟ್ಟು ಸಮುದಾಯದವರು ವಾಸಿಸುತ್ತಾರೆ ಎನ್ನುವುದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಒಡಿಶಾ ರಾಜ್ಯದಿಂದ 1975-76ನೇ ಇಸವಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ತೆರಳಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಬಳಿ ಲೋವರ್ ಸಿಲೇರು ಅನ್ನುವ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲು ಕಾಂಟ್ರಿಬ್ಯೂಟ್ ಮಾಡಿದಂತಹ ಈ ಭಗತ್ ಬುಡಕಟ್ಟು ಸಮುದಾಯದವರು 50 ವರ್ಷಗಳ ನಂತರವೂ ಕೂಡ ಕತ್ತಲೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭಗತ್ ಬುಡಕಟ್ಟು ಸಮುದಾಯ ನೆನ್ಪಿಟ್ಕೊಳ್ಳಿ. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಆ್ಯಂಡ್ ಡಿಸ್ಕಷನ್ ಫ್ರೆಂಡ್ಸ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಗೆಸ್ ಮಾಡಿ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.